ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 12. ಇದು 62. 72, 81 ಮತ್ತು 180ರ ಅತಿ ದೊಡ್ಡ ಸಾಮಾನ್ಯ ಭಾಜಕ ಯಾವುದು? ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಯಾವುದು? 72, 81 ಮತ್ತು 180 ಈ ಸಂಖ್ಯೆಗಳಿಗೆ ಅಂದ್ರೆ ನೀವು ಬಿಡಿಸೋದಾತಂದ್ರೆ ಹೇಳ್ರಿ, ನಾ ಎಲ್ಲ ತಿಳಿಸಿ ಹೇಳ್ತೇನೆ. ಮಸ ಅಂದ್ರೆ ಏನು, ಲಸ ಅಂದ್ರೆ ಏನು ಅನ್ನೋದು ನಾ ತಿಳಿಸಿ ಹೇಳ್ತೇನೆ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನಾ ತಿಳಿಸ್ತೇನೆ. 72, 81, 180 ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದರೆ 72ಕ್ಕೆ, 81ಕ್ಕೆ, 180ಕ್ಕೆ ಯಾವ ಅಂಕೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ದೊಡ್ಡ ಸಂಖ್ಯೆ ಭಾಗಿಸಲ್ಪಡುತ್ತದೆ? ಈಗ ಒಂದು ಉದಾಹರಣೆ ಹೇಳಬೇಕಾದ್ರೆ, ಈಗ 4ರಲ್ಲಿ ಇದು ಹೋಗ್ತದೆ, ಇದು ಹೋಗುದಿಲ್ಲ. 6ರಲ್ಲಿ ಇದು ಹೋಗ್ತದೆ, ಇದು ನೋಡ್ರಿ 8, 1, 9 ಇದು 6ರಲ್ಲಿ ಹೋಗೋದಿಲ್ಲ. 8ರಲ್ಲಿ ಏನಾಗ್ತದೆ ನೋಡ್ರಿ, 8, 9, 72, 81 ಹೋಗೋದಿಲ್ಲ. ಹೋಗೋದು 9ರಲ್ಲೇ ಭಾಗ ಹೋಗ್ತದೆ. 3 ಅಂಕೆಗಳಿಗೆ 9ರಿಂದ ಭಾಗ ಹೋಗ್ತದೆ ಅಂದ್ರೆ ಭಾಗಿಸಲ್ಪಡುವ ಗರಿಷ್ಠ ದೊಡ್ಡ ಸಂಖ್ಯೆ ಅಂದ್ರೆ ಡಿ ಆಗಿಬಿಡ್ತದೆ. ನೋಡಿ, ಡಿ. ಇಲ್ಲಿ 4ರಲ್ಲಿ ಭಾಗ ಹೋಗಂಗಿಲ್ಲ, 72ಕ್ಕೆ ಹೋಗ್ತದೆ. ಆಮೇಲೆ 4ರಲ್ಲಿ ಇದಕ್ಕೆ ಹೋಗುದಿಲ್ಲ, ಇದಲ್ಲ. 6ರಲ್ಲಿ ಇದಕ್ಕೆ ಹೋಗ್ತದೆ. ಆಮೇಲೆ ಇದು 6ರಲ್ಲಿ ಹೋಗ್ಬೇಕಾದ್ರೆ ಕೊನೆಗೆ ಸಮಸಂಖ್ಯೆ ಇರಬೇಕು. ಇದು 6ರಲ್ಲಿ ಹೋಗಂಗಿಲ್ಲ ಅಂದ್ರೆ ಇದು ಪ್ರಶ್ನೆ ತೆಗೆದೇ ಬಿಡ್ಬೇಕು. 8ರಲ್ಲಿ 8, 2, 16, 8ರಲ್ಲಿ ಇದು ಹೋಗಂಗಿಲ್ಲ, ಇದು ಹೋಗಂಗಿಲ್ಲ, ಇದು ಒಂದೇ ಹೋಗ್ತದೆ. ಆದ್ದರಿಂದ ಈ 4 ಅಂಕೆಗಳಲ್ಲಿ ಕೊಟ್ಟ 3 ಅಂಕೆಗಳಿಗೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಅಂದ್ರೆ 9 ಒಂದೇ. ಅದಕ್ಕೆ ಉತ್ತರ ಡಿ ಹಾಕ್ತಾರೆ. ಅದನ್ನ ರೀತಿ ಪ್ರಕಾರ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 72, 81 ಮತ್ತು 180. ಈಗ ನಾವು ಮಾಸ ತೆಗೆಯುವ ಒಂದು ನಿಯಮದ 3 ಅಂಕೆಗಳಿಗೆ ಭಾಗ ಹೋಗ್ಬೇಕಾದ ಅಂಕೆ. 2ರಲ್ಲಿ ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗ್ತದೆ, ಇದಕ್ಕೆ ಹೋಗುದಿಲ್ಲ ಅಂದ್ರೆ ಹೊಡೆಯಬಾರ್ದು. 3ರಲ್ಲೇ ನೋಡ್ರಿ, 3ರಲ್ಲಿ ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ, ಇದಕ್ಕೂ ಹೋಗ್ತದೆ. 3ರಲ್ಲೇ ಹೊಡೆಯ. 3 2ಲೆ 6, 3 4ಲೆ 12, 3 2ಲೆ 6, 3 7ಲೆ 21, 3 6ಲೆ 18. ಈಗ ಮತ್ತೆ ನೀವೇನು ಮಾಡಬೇಕು, ಮತ್ತೆ 3ಲೇನೆ ಹೋಗ್ತದಿಲ್ಲ ನೋಡ್ರಿ. 7 2 9 ಮತ್ತೆ ತೋರಿ 3. 3 8ಲೆ 24, 3 9ಲೆ 27, ಆಮೇಲೆ 3 20ಲೆ 3 20ಲೆ. ಈಗ 3ರಲ್ಲಿ 2ರಲ್ಲಿ ಇದು ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗಲ್ಲ. 3ರಲ್ಲಿ ಇದು ಹೋಗ್ತದೆ, ಇವೆರಡು ಹೋಗಂಗಿಲ್ಲ. ಆಮೇಲೆ 5ರಲ್ಲಿ ಹೋಗ್ತದೆ, ಇದು 1ಕ್ಕೆ ಹೋಗ್ತದೆ. ಆದ್ದರಿಂದ ನಿಮ್ದೇನು ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ ಬರೋಬ್ಬರಿ ಏನು ಮುಗೀತು. ಭಾಗಿಸಲ್ಪಡುವ ಗರಿಷ್ಠ ಭಾಜಕ ಅಂದರ ಮಾಸ ಬರೋಬ್ಬರಿ 9. ಭಾಗಿಸಲ್ಪಡುವ ಗರಿಷ್ಠ ಭಾಜಕ ಅಂತ ಕೇಳಿದ್ರೆ ನೀವೇನು ಮಾಡ್ಬೇಕಂದ್ರೆ ಮಾಸಾನೇ ಕಂಡುಹಿಡಿಯಬೇಕು. ಉತ್ತರ ಸಂಖ್ಯೆ ಡಿ. ತಿಳಿತಲ್ಲ? ಈಗ ಇಂಥ ಗಣಿತಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಫೇರ್ದ ಬರ್ಕೋರಿ, ಚೆನ್ನಾಗಿ ಬಿಡಿಸ್ಕೊಳ್ರಿ.